ಶಿವಾಯ ಗುರುವೇ ನಮಃ. ಶ್ರೀ ಮಾತರೇ ನಮಃ. ಶ್ರೀ ಲಲಿತಾ ಸಹಸ್ರನಾಮ ಅಂತರ್ಗತ ಮಂತ್ರಯುಕ್ತ ಗರ್ಭ ಸಂಸ್ಕಾರ ಸಂಚಿಕೆಯಲ್ಲಿದ್ದೇವೆ. ಈಗ 7ನೇ ತಿಂಗಳು ಗರ್ಭವತಿಯವರು ಏನು ಮಾಡಬೇಕು, ಏನು ಆಹಾರವನ್ನು ಸ್ವೀಕಾರ ಮಾಡಬೇಕು, ಯಾವ ಮಂತ್ರವನ್ನು ಜಪ ಮಾಡಬೇಕು, ಅದರಿಂದ ಏನು ಉಂಟಾಗ್ತದೆ, ಆ ಸಹಸ್ರಾರ ಚಕ್ರ ಸಹಸ್ರಾರ ಭೂಮಿಕೆಯಲ್ಲಿ ಏನು ನಡೀತದೆ, ಯಾವ ಒಂದು ಧಾತು ಉತ್ಪತ್ತಿ ಆಗ್ತದೆ ಅನ್ನೋದು ಇದರ ರಹಸ್ಯ ಇಲ್ಲಿದೆ. ಇದು ತಿಳ್ಕೊಳ್ಳೋದು ಮುಂಚೆ ಇದೇ 19ನೇ ತಾರೀಕು 8ನೇ ತಿಂಗಳು 2026 ಬುಧವಾರ ಇದು ಸಬ್ಜೆಕ್ಟ್ ಬಗ್ಗೆ ಗರ್ಭಿಣಿಯರಿಗಾಗಿ ಉಚಿತವಾಗಿ ಒಂದು ಆನ್ಲೈನ್ ವರ್ಕ್ಶಾಪ್ ಮಾಡ್ತಾ ಇದ್ದೇನೆ. ಒಂದು 10 ದಿವಸ ಇರ್ತದೆ. ಯಾರಿಗೆ ಅವಶ್ಯಕತೆ ಇದೆ ಅವರೆಲ್ಲರೂ ಜಾಯಿನ್ ಆಗ್ಬೋದು. ಅನಾರೋಗ್ಯ ಸಮಸ್ಯೆ ಇರ್ತಕ್ಕಂಥವರು ಕೂಡ ಇದರಲ್ಲಿ ಜಾಯಿನ್ ಆಗ್ಬೋದು. ಓಕೆ, ಈಗ 7ನೇ ಚಕ್ರ 7ನೇ ಸಹಸ್ರಾರ ಚಕ್ರ ಹಂಗೆ ಕರ್ಕೊಂಡು ಬಂದಿದ್ವಲ್ಲ, ಹಂಗೆ ಅನ್ಬೇಕಾಗತ್ತೆ. ಭೂಮಿಗೆ ಅನ್ಬೇಕು. ಅದರಲ್ಲಿ ಏನು ಬೆನಿಫಿಟ್ ಏನಾಗುತ್ತೆ, ಅದರಲ್ಲಿ ಏನು ಉತ್ಪತ್ತಿ ಆಗ್ತಕ್ಕಂಥ ಧಾತು ಅಂದರೆ ಶುಕ್ರ ಧಾತು. ಶುಕ್ರ ಅಂದರೆ ವೀರ್ಯ, ಶುಕ್ಲ ಧಾತು ಅಂತ ಕರೀತಾರೆ. ಅದು ಉತ್ಪತ್ತಿ ಆಗೋದು ಇಲ್ಲಿ. ಅದಕ್ಕೆ ಊರ್ಧ್ವರೇತಸ್ಕರು ಅಂತ ಕರೆಯೋದು. ಅದಕ್ಕೋಸ್ಕರ ಅವ್ರು ಇರ್ತಕ್ಕಂಥ ಒಂದು ನಾವು ಆ ಒಂದು ಪ್ರಜ್ಞೆಯನ್ನ ಕಳಿತಾ ಏನಾಗ್ತದೆ, ಆ ರೇತಸ್ಸು ಕೆಳಗಿಳಿತದೆ. ಹೇಗೆಂದ್ರೆ ಬಾಲ್ಯದಲ್ಲಿ ದೇವ್ರನ್ನ ಮಕ್ಕಳನ್ನ ಏನಂತಾರೆ, ಮಕ್ಕಳೆಲ್ಲ ದೇವರ ದೇವತಾ ಮೂರ್ತಿಗಳು ಅಂತಾರೆ. ಅವರು ದೇವ್ರ ಸಮಾನ ಅಂತ ಕರೀತಾರೆ. ಯಾಕಂದ್ರೆ ಅವ್ರಿಗೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಏನೇನೋ ಗೊತ್ತಿರಲ್ಲ. ಅವ್ರಿಗೆ ಯಾವ ಭಾವನೂ ಇರೋದಿಲ್ಲ. ಸುಮ್ಮನೆ ಸಹಜ ಸ್ಥಿತಿಯಲ್ಲಿ ಇರ್ತಾರೆ. ಆ ಸ್ಥಿತಿ, ಇದು ಒಳ್ಳೆಯದು ಇದು ಕೆಟ್ಟದ್ದು, ಬೆಂಕಿ ಇದು ಸುಟ್ಟೆ, ಇದು ಹಾವು, ಆ ಭಯ ಯಾವೂ ಏನೂ ಇರೋದಿಲ್ಲ. ಅದಕ್ಕೆ ಏನಿದ್ರು ಮುಟ್ಟೋದಷ್ಟೇ ಕೆಲಸ, ಏನಿದ್ರು ಬಾಯಾಗ ಹಾಕೊಳ್ಳೋದಷ್ಟೇ ಕೆಲಸ. ಆ ಭಾವ, ಆ ಸಹಜ ಭಾವ ಏನಿರ್ತದಲ್ಲ, ಅದು ಸಹಜ ಸ್ಥಿತಿ. ಅದರಿಂದ ಏನಾಗ್ತದೆ, ಒಂದೊಂದಾಗಿ ನಾವು ಅವು ಇವು ಎಲ್ಲ ಸೇರ್ಕೊಂಡು ಭಯ, ಅದು ಬೇರೆ ಇದು ಬೇರೆ ಅಂತ ಹೇಳಿ ನಾವು ತಿಳ್ಕೊಂತ ಹೋದಂಗೆಲ್ಲ ನಮ್ಮ ಒಂದು ತೇಜಸ್ಸು ಕೆಳಗಿಳಿತಾ ಬರ್ತದೆ. ಅದು ಕೊನೆಗೆ ಅಲ್ಲಿಂದ ಮತ್ತೆ ಮೇಲಕ್ಕೆ ಹೋಗ್ತಕ್ಕಂಥದ್ದು ರೂಟ್ ಇದು. ಈ ಮಂತ್ರ ಜಪ ಮಾಡಿದರೆ ವೀರ ಸಂಸ್ಕಾರ ಆಗುತ್ತೆ. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಎಷ್ಟು ಹೆಚ್ಚು ಜನ ಏನಾಗ್ತದೆ ಅಂದರೆ, ಈಗ ಸಾಕಷ್ಟು ಕೃತಕ ಗರ್ಭಧಾರಣೆಗಳು ಹೆಚ್ಚು ನಡೀತಾ ಇವೆ. ಯಾಕೆಂದ್ರೆ ಅವ್ರಿಗೆ ಪ್ರಶಾಂತತೆ ಇಲ್ಲ. ಪ್ರಶಾಂತತೆ ಇದ್ರೆ, ನಾವು ಹಿಂದೆ ಮೇಧಸ್ಸು ನೋಡಿದ್ವಿ, ಅವು ಎಲುಬಿನ ಒಳಗಿರ್ತಕ್ಕಂಥ ಗುಜ್ಜು ಇರ್ತಕ್ಕಂಥ ಮಜ್ಜ ಅಂತ ಒಂದು ಧಾತು, ಅದರ ಲೋಪ ಆಗ್ತದೆ. ಯಾವಾಗ ಸಮಾಧಾನ ಇಲ್ಲ, ಯಾವಾಗೂ ಸ್ಟ್ರೆಸ್, ಕೆಲಸದ ಒತ್ತಡ, ಆ ಸಮಾಧಾನ ಸಂತೋಷವಾಗಿರುವಂಥದ್ದೊಂದು ಮಾಡಿದ್ರೆ ಸಾಕು. ಸಹಜವಾಗಿ ಸಂತೋಷವಾಗಿರ್ತಕ್ಕಂಥದ್ದೇ ಆ ವೀರ್ಯ ತೇಜಸ್ಸನ ಉತ್ತಮ. ವೀರ್ಯ ಅಂದ್ರೆ ಆ ಒಂದು ಇದಕ್ಕೆ ಅಷ್ಟೇ ಅರ್ಥ ಮಾಡ್ಕೊಳ್ಳೋದು. ತೇಜಸ್ಸು ಅಂತ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ವೀರ್ಯವಂತನು ಅಂತಾರೆ. ವೀರ್ಯವಂತನ ಶಕ್ತಿಶಾಲಿ, ಬಲಶಾಲಿ, ಎಲ್ಲ ಸರ್ವ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿವಂತ ಅಂತ ಕೂಡ ಅರ್ಥ ತಗೊಳ್ಬೇಕಾಗತ್ತೆ. ಹೀಗೆ ಆ ಶಕ್ತಿಗೆಲ್ಲ ಅದರಲ್ಲಿ ಸಮಕೂರ್ತದೆ ಅಂತ ಅರ್ಥ. ಮತ್ತೆ ಈ ಒಂದು ಶುಕ್ರಧಾತುವ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ, ಈ ಮಂತ್ರಗಳೇ ಹೇಳ್ತವೆ, ಅವು ನಿಮ್ಗೆ ಅರ್ಥ ಆಗತ್ತೆ. ಓಕೆ, ಇದು ಇಂಪಾರ್ಟೆಂಟ್. ಇಲ್ಲಿ ಎಲ್ಲ ಕಾಯಿಲೆಗಳು ಸೂಕ್ಷ್ಮವಾಗಿರ್ತಕ್ಕಂಥ, ಮನಸ್ಸನ್ನು ದಾಟಿರ್ತಕ್ಕಂಥ ಸೂಕ್ಷ್ಮ ಕಾಯಿಲೆಗಳು ಕೂಡ ಇಲ್ಲಿ ನಿಧಾನ ಎಲ್ಲವೂ ಕ್ಯೂರ್ ಆಗ್ತಕ್ಕಂಥದ್ದು ಈ ಒಂದು ಧಾತು. ಅಂದ್ರೆ ಅದು ಆನಂದ ಸ್ಥಿತಿಯೇ ಸಹಸ್ರಾರ ಅಂತ. ಆನಂದ ಇಲ್ಲದೆ, ಆನಂದದ ಕೊರತೆಯೇ ಇವತ್ತು ಎಲ್ಲಾ ಸಮಸ್ಯೆಗಳಿಗೂ ಕಾರಣ. ಆನಂದವನ್ನು ಕಂಡುಕೊಳ್ಳುವುದೇ ಒಂದು ಇದಕ್ಕೆ ಮಾರ್ಗ. ಆ ಆನಂದವೇ ಜಗನ್ಮಾತೆ ಅಂತ ಹೇಳಿ, ದೇವರು ಅಂತ ಒಂದು ನಂಬಿಕೆ, ಒಂದು ವಿಶ್ವಾಸ, ಒಬ್ರು ಇದ್ದಾರೆ ಅಭಯ ಅಂತಿದ್ದಾಗ ನಮ್ಗೆ ಎಷ್ಟು ಧೈರ್ಯ ಇರ್ತದಲ್ಲ, ಆ ಧೈರ್ಯನೇ ನಮ್ಮನ್ನ ಕಾಪಾಡ್ತಕ್ಕಂಥದ್ದು. ಆ ಒಂದು ಚೇತನ ಶಕ್ತಿ ಹೊಂದಿದೆ. ಅದಕ್ಕೆ ಒಬ್ಬರು ದೇವರು ಅಂತಾರೆ, ಒಬ್ಬರು ದೇವಿ ಅಂತಾರೆ, ಒಬ್ಬರು ಅಲ್ಲ ಅಂತಾರೆ, ಒಬ್ಬರು ಜೀಸಸ್ ಅಂತಾರೆ. ವಿಜ್ಞಾನಿಗಳು ಒಂದು ಶಕ್ತಿ ಇದೆ ಅಂತಾರೆ ಅಷ್ಟೇ. ಅದಕ್ಕೆ ಏನು ಹೆಸರಿಟ್ಟು ಕರೆದ್ರು ಅದು ಇರೋದು ಒಂದೇ. ಅದು ಯಾವಾಗಲೂ ಕೆಲವರು ಯೂನಿವರ್ಸ್ ಅಂತಾರೆ, ವಿಶ್ವ ಅಂತ ಕರೀತಾರೆ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ವಿಶ್ವ ಅಂತ ಕರೀತಾರೆ, ಯೂನಿವರ್ಸ್ ಅಂತ ಕರೀತಾರೆ. ಇಷ್ಟು ಬಿಟ್ಟರೆ ಆ ಒಂದು ಶಕ್ತಿನೇ ಎಲ್ಲವನ್ನೂ ನಡೆಸ್ತಕ್ಕಂಥದ್ದು. ಆ ಶಕ್ತಿಯ ಒಂದು ಉಪಾಸನೆಯೇ ಎಲ್ಲವೂ ರಹಸ್ಯಗಳು ನಮ್ಮಲ್ಲಿ ಇರ್ತವೆ. ಮುಖ್ಯವಾಗಿ 7ನೇ ಇದನ್ನು ನೋಡೋಣ.
ಸಹಸ್ರಾರ ಚಕ್ರ. ಯಾಕಿನ್ಯಂಬ ದೇವಿ ಈ ಒಂದು ಭೂಮಿಕೆಗೆ ಚಕ್ರಕ್ಕೆ ಅಧಿಪತಿ, ಅಧಿದೇವತೆ. ಆ ದೇವತೆ ಶ್ಲೋಕವನ್ನು ನೋಡೋಣ. ಮುಂಡವ್ಯೋಮಸ್ಥ ಪದ್ಮೆ ದಶಶತ ದಳಕೆ ಕರ್ಣಿಕಾ ಚಂದ್ರ ಸಂಸ್ಥಾಂ ರೇತೋ ನಿಷ್ಠಾಂ ಸಮಸ್ತಾಯುಧ ಕಳಿತ ಕಳಾಂ ಸರ್ವತೋ ವಕ್ತ್ರ ಪದ್ಮಾಂ ಆದಿಕ್ಷಾಂತಾರ್ಣ ಶಕ್ತಿ ಪ್ರಕಟ ಪರಿವೃತಾಂ ಸರ್ವವರ್ಣಾಂ ಭವಾನೀಂ ಸರ್ವಾನ್ನಾಸಕ್ತ ಚಿತ್ತಾಂ ಪರಶಿವ ರಸಿಕಾಂ ಯಾಕಿನೀಂ ಭಾವಯಾಮಃ. ಇಲ್ಲಿ ಏನೇನು ಸಮಸ್ತಾಯುಧ ಕಳಿತ ಕರಾಂ, ಸಮಸ್ತಾಯುಧ ಕಳಿತ ಎಲ್ಲ ಆಯುಧಗಳು ಇದ್ದಾವೆ. ಸರ್ವತೋ ವಕ್ತ್ರ ಪದ್ಮಾಂ ಆದಿಕ್ಷಾಂತಿ ಸಕಲ ವರ್ಣ ಸರ್ವವರ್ಣಾಂ ಭವಾನೀಂ. ಸರ್ವವರ್ಣಾಂ ಅಂದ್ರೆ ಎಲ್ಲ ಅಕ್ಷರಗಳು ಇಲ್ಲಿ, ಈ ಅಕ್ಷರಗಳು ಇಲ್ಲಿಗೆ ಮುಗಿದು, ಇಲ್ಲಿಗೆ ಹಾಕ್ಷವರೆಗೂ ಮುಗಿದು 50 ಅಕ್ಷರ ಮುಗಿದು, ಇನ್ನು ಇಲ್ಲಿ ಎಲ್ಲ ಅಕ್ಷರಗಳು ಇಲ್ಲೇ ಇದ್ದಾವೆ. ಹಾ ಇಂದ ಕ್ಷವರೆಗೂ ಎಲ್ಲ ವಿದ್ಯೆಗಳು, ಎಲ್ಲ ತೇಜಸ್ಸು ಎಲ್ಲ ಈ ಸಹಸ್ರಾರದಲ್ಲೇ ಇರ್ತವೆ. ಆನಂದ ಸ್ವರೂಪದಿಲ್ದಾಗ ಅವೆಲ್ಲವೂ ಗೊತ್ತಾಗ್ತದೆ. ಋಷಿಮುನಿಗಳು ಅದನ್ನ ಹೇಳಿದ್ರು. ಅವ್ರಿಗೆ ಆ ಆನಂದದಲ್ಲಿ ಇರಬೇಕಾದ್ರೆ ಯೋಗ ಸ್ಥಿತಿಯಲ್ಲಿ ಅವ್ರಿಗೆ ದರ್ಶನ ಆಯಿತು, ಅವೇ ವೇದಗಳಾಗಿತ್ತು. ಅವಕ್ಕೆ ಅಪೌರುಷೇಯ ಅಂತ ಕರೀತಾರೆ. ಸ್ವತಃ ನಾನು ಬರ್ದಿತ್ತು ಅಂತ ಕೂಡ ನನಗೆ ದರ್ಶನ ಹಿಂಗಾಗಿದೆ ಅಂತ ಅವ್ರು ಹೇಳ್ತಾರೆ. ಅದನ್ನೇ ಇರ್ತಕ್ಕಂಥದ್ದು ಆ ಆನಂದದ ಸ್ಥಿತಿ ಸರ್ವಪುಷ್ಟಿಯಾಗಿರ್ತಕ್ಕಂಥದ್ದು. ಅದೇ ರೇತಸ್ಸಾಗಿ ಅದು ಪರಿಣಾಮ ಆಗ್ತದೆ ದೇಹದಲ್ಲಿ. ಹೀಗೆ ಆ ಹೊರಗೆ ಆನಂದ, ಅಂತರ್ಯದಲ್ಲಿ ಆನಂದ ಇರ್ತದೆ, ಹೊರಗೆ ರೇತಸ್ಸಾಗಿರ್ತದೆ. ಇದು ಈ ಒಂದು ಮಂತ್ರ. ಇದು ಅಂದ್ರೆ ಈ ಶುಕ್ಲ ಧಾತು ಅಂದ್ರೆ ಏನು ಅಂದ್ರೆ ಇದು ಜೀವೋತ್ಪತ್ತಿಗೆ ಮೂಲವಾದಂತಹ ಬೀಜ ಪದಾರ್ಥ. ಶುಕ್ಲ ಶೋಣಿತ ಎರಡೂ ಸ್ತ್ರೀಯರಲ್ಲಿ ಪುರುಷರಲ್ಲಿ ಕೂಡ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಆನಂದ ಯಾವಾಗ ಆನಂದವಾಗಿ ಸಂತೋಷವಾಗಿ ಇರ್ತಾರೋ ಅವ್ರಿಗೆ ಈ ಸಮಸ್ಯೆಗಳು ಬರಲ್ಲ. ಎಂಥದ್ದು ಕೃತಕ ಗರ್ಭಧಾರಣೆ ಸಮಸ್ಯೆಗಳು ಆನಂದವಾಗಿರೋರಿಗೆ ಬರಲ್ಲ. ಯಾರಿಗೆ ಆನಂದ ಇರೋದಿಲ್ಲ, ಸಂತೋಷ ಇರೋದಿಲ್ಲ, ಅವ್ರಿಗೆ ಆ ಸಮಸ್ಯೆಗಳು ಬರ್ತವೆ. ಭೌತಿಕ ಅಲ್ಲ, ಆಂತರಿಕವಾಗಿ ಒಳಗೆ ತಮಗೆ ಗೊತ್ತಾಗತ್ತೆ ನಿಜವಾಗಲೂ ಆನಂದವಾಗಿಲ್ಲ ಇದೀವಿ ಅನ್ನೋದು. ಓಕೆ ಆ ಮಂತ್ರ ಜಪ ನೋಡೋಣ. ಶ್ರೀಮಾತ್ರೇ ನಮಃ. ಶ್ರೀ ಸಹಸ್ರದಲ ಪದ್ಮಸ್ಥಾಯೈ ನಮಃ. ಶ್ರೀ ಸರ್ವವರ್ಣೋಪಶೋಭಿತಾಯೈ ನಮಃ. ಶ್ರೀ ಶುಕ್ಲ ಸಂಸ್ಥಿತಾಯೈ ನಮಃ. ಶ್ರೀ ಸರ್ವತೋಮುಖ್ಯೈ ನಮಃ. ಶ್ರೀ ಸರ್ವೌದನ ಪ್ರೀತಚಿತ್ತಾಯೈ ನಮಃ. ಶ್ರೀ ಯಾಕಿನ್ಯಂಬಾ ಸ್ವರೂಪಿಣ್ಯೇ ನಮಃ. ಶ್ರೀಮಾತ್ರೇ ನಮಃ. ಇವು ಲಲಿತಾ ಸಹಸ್ರನಾಮದ ಮಂತ್ರಗಳು. ಇದಕ್ಕೆ ಶ್ರೀಮಾತ್ರೆ ಸಂಪುಟಿ ಮಾಡಿದೆ. ಮುಖ್ಯವಾಗಿ ಇಲ್ಲಿ ಜಪ ಮಾಡಬೇಕಾಗಿರ್ತಕ್ಕಂಥ ಮಂತ್ರ ಯಾವುದಂದ್ರೆ ಶ್ರೀ ಶುಕ್ಲ ಸಂಸ್ಥಿತಾಯೇ ನಮಃ. ಶುಕ್ಲ ಸಂಸ್ಥಿತಾಯ ನಮಃ. ಶುಕ್ಲವನ್ನು ಸಂಸ್ಥಿತಿ ಮಾಡ್ತಕ್ಕಂಥ ಭಾವನೆ ಮಾಡಬೇಕು. ಆನಂದ ಸ್ಥಿತಿಯಲ್ಲಿರ್ತಕ್ಕಂಥ ಜಗನ್ಮಾತೆಯನ್ನು ಸ್ಮರಣೆ ಮಾಡಬೇಕು. ಇಲ್ಲಿ ಎಷ್ಟು ತಲೆ ಒಂದೊಂದು ಎಲ್ಲ ಅಲ್ಲಿವರೆಗೂ 6 ತಲೆಗಳು ಬಂದ್ವಲ್ಲ, 7ನೇ ತಿಂಗಳಿಗೆ 7 ತಲೆ ಅಂತಿಲ್ಲ. ಇಲ್ಲಿ ಸಹಸ್ರ ವದನ, ಸಹಸ್ರ ಶೀರ್ಷ, ಸಹಸ್ರ ಶೀರ್ಷ, ಸಹಸ್ರ ಪುರುಷ, ಈ ಅಲ್ಲಿ ಅನಂತ ಎಲ್ಲ ಶಕ್ತಿಗಳು ಕೂಡ್ತವೆ. ಈ ದೇವತೆ ಹೇಗಿರ್ತದೆ, ಈ 108 ಜಪ ಮಾಡಿದ ಮೇಲೆ 1 ನಿಮಿಷ ಕೂತ್ಕೊಂಡು ಸಹಸ್ರಾರದಿಂದ ದೇಹದ ಎಲ್ಲ ಕಡೆಗೂ ಆ ಚೈತನ್ಯ ಶಕ್ತಿ ಪ್ರವಾಹ ಆಗ್ತದೆ ಅಂತ ಭಾವನೆ ಮಾಡಬೇಕು. ಭಾವನೆ ಮಾಡಿದರೆ ಬೀಜ ಶಕ್ತಿ ರಕ್ಷಣೆ ಆಗ್ತದೆ ಅಂತ ಭಾವನೆ ಮಾಡಿದ್ರೆ ಸಾಕು, ಆ ಒಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ. ದೇಹ ಎಲ್ಲವೂ ಕೂಡ ದಷ್ಟಪುಷ್ಟ ಆಗ್ತಕ್ಕಂಥ ಅಂದ್ರೆ ವೀರ್ಯವತ್ತ ಆಗುತ್ತೆ. ವೀರ್ಯವತ್ತ ಅಂದ್ರೆ ಸಂಪೂರ್ಣ ಶಕ್ತಿಯುತವಾಗ್ತದೆ ಅಂತ ಅರ್ಥ. ಈ ಸಹಸ್ರಾರದ ದೇವತಾ ವರ್ಣನೆಯನ್ನು ನಡು ನೆತ್ತಿ ಮೇಲೆ ಸಹಸ್ರ ಚಕ್ರ ಇರ್ತದೆ. ಇಲ್ಲಿ ಯಾಕಿನಿ ದೇವಿ ಅಧಿದೇವತೆಯಾಗಿ ದೇಹದ ಬೀಜ ಶಕ್ತಿಯನ್ನು ಪೋಷಣೆ ಮಾಡ್ತಾ ಇದ್ದಾಳೆ. ಈ ತಾಯಿಯು ಈ ಚಕ್ರದಲ್ಲಿ 1000 ದಳಗಳ ಕಮಲದ ಮೇಲೆ 1000 ದಳ ಕಮಲದ ಮೇಲೆ ಆಸೀನಲಾಗಿ ಸರ್ವವರ್ಣಗಳಿಂದ ಅನಂತ ಶಿರಸ್ಸುಗಳು, 1000 ಶಿರಸ್ಸುಗಳು ಅಂತಿಲ್ಲ, ಅನಂತ ಅಂದ್ರೆ ಅದಕ್ಕೆ ಲೆಕ್ಕವಿಲ್ಲ ಅಂತ. ಶಿರಸ್ಸು ತ್ರಿನೇತ್ರಯುಕ್ತಳಾಗಿ ಅನಂತ ಕೈಗಳಲ್ಲಿ ಸರ್ವ ಆಯುಧಗಳನ್ನು ಧರಿಸಿ ಸಕಲ ಶುಭಗಳನ್ನು ಉಂಟು ಮಾಡುವವಳಾಗಿ ಈ ಜಗನ್ಮಾತೆ ಇರ್ತಕ್ಕಂಥವಳು. ಇಲ್ಲಿ ಆಹಾರ ಅಂದ್ರೆ ಸಾತ್ವಿಕ, ಸರ್ವನ್ನಾಸಕ್ತ ಚಿತ್ತಾಂ,
ಸರ್ವ ಅನ್ನಗಳನ್ನು ಊಟ ಮಾಡಬಹುದು. ಸಾತ್ವಿಕ ಅನ್ನಗಳ ಪ್ರಿಯಳಾಗಿ ಇರ್ತಕ್ಕಂತಹ ದೇವತೆ ಯಾಕಿನಿ ದೇವಿ ಅಂತೇಳಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಇದಕ್ಕೆ ಆಹಾರ ಏನಾದರೂ ಊಟ ಮಾಡಬಹುದು, ಎಲ್ಲವೂ ಲಿಮಿಟ್ ಆಗೇ ಇರಬೇಕು, ಸಾತ್ವಿಕವಾಗಿ ಶುದ್ಧವಾಗಿರುವಂಥದ್ದು. ಊಟ ಮಾಡಿದರೆ ತೇಜಸ್ಸು, ವೀರ್ಯ ತೇಜಸ್ಸು ಬೆಳೀತದೆ ಅನ್ನೋದು ಮುಖ್ಯವಾಗಿ ನಾವು ಇದರಲ್ಲಿ ತಿಳ್ಕೊಳ್ತೀವಿ. ಇದನ್ನ ನೈವೇದ್ಯ ಅಂದರೆ ಯಾವುದೇ ಅನ್ನಗಳನ್ನು ನಿವೇದನೆ ಮಾಡ್ಬೋದು ಅಂದರೆ ಸಾತ್ವಿಕ ಆಹಾರಗಳು ಗೊತ್ತಾಗ್ತದೆ. ಇದು 7ನೇ ಚಕ್ರದ ಒಂದು ಸ್ಥಿತಿ ಉಪಾಸನೆ. ನೆಕ್ಸ್ಟ್ ಏನು ಬರ್ತದೆ, ನೆಕ್ಸ್ಟ್ ಇದರಲ್ಲಿರ್ತಕ್ಕಂತಹ ಕೆಲವೊಂದು ಮುಂದಿನ ಒಂದು ಇದರಲ್ಲಿ ಸುಲಭ ಗರ್ಭ ಏನಂದರೆ ಸುಲಭ ಪ್ರಸವಕ್ಕಾಗಿ ಒಂದು ಶ್ಲೋಕ ಇದೆ. ಅದನ್ನು ಅದರ ಅರ್ಥ ಮತ್ತು ಅದರ ರಹಸ್ಯ ಇನ್ನೂ ಕೆಲವೊಂದು ವಿಚಾರಗಳನ್ನು ಮುಂದಿನ ಒಂದು ಭಾಗದಲ್ಲಿ ತಿಳ್ಕೊಳ್ಳೋಣ. ಶಿವಾಯ ಗುರುವೇ ನಮಃ. ಶ್ರೀ ಮಾತ್ರೇ ನಮಃ.